ಇಡೀ ಜಗತ್ತಿನಲ್ಲೇ ಅತ್ಯಂತ ಭಯಾನಕ ಮಾಂಸಾಹಾರಿ ಪ್ರಾಣಿಯೊಂದು ಅನಾದಿ ಕಾಲದಿಂದ ಈ ದೇವರ ನೈವೇದ್ಯ ಬೆಲ್ಲದ ಪ್ರಸಾದವನ್ನೇ ತಿನ್ನುತ್ತಾ ಈ ದೇವಾಲಯಕ್ಕೆ ಕಾವಲಾಗಿ ಕಾಯುತ್ತಿದೆ ಅಂದ್ರೆ ನೀವು ನಂಬ್ತೀರಾ? ಅಂತಹ ಒಂದು ವಿಸ್ಮಯ ಮೂಡಿಸುವ ಸ್ಥಳವೇ ಕೇರಳದಲ್ಲಿರುವ ಅನಂತಪುರ ಲೇಕ್ ಟೆಂಪಲ್. ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ದೇವಸ್ಥಾನವಾದ ತಿರುವನಂತಪುರಂನಲ್ಲಿರುವ ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನದ ಮೂಲ ಸ್ಥಾನವೇ ಕೇರಳದ ಕಾಸರಗೋಡಿನ ಕುಂಬಳೆ ಸಮೀಪದ ಅನಂತಪುರದಲ್ಲಿರುವ ಇಲ್ಲಿ ಕಾಣ್ತಿರೋ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಇಡೀ ಕೇರಳದಲ್ಲೇ ಸರೋವರದ ಮಧ್ಯದಲ್ಲಿರುವ ಏಕೈಕ ದೇವಸ್ಥಾನವಿದು. ಈ ದೇವಸ್ಥಾನವನ್ನ ಶತಮಾನಗಳಿಂದ ಕಾವಲಾಗಿ ಕಾಯುತ್ತಿರೋದು ಒಂದು ಮೊಸಳೆ. ಅದ್ರ ಹೆಸರು ಬಬಿಯಾ ಅಂತ. ಪ್ರಪಂಚದಲ್ಲಿ ಭಯಾನಕ ಮಾಂಸಾಹಾರಿಗಳಾಗಿರುವ ಮೊಸಳೆ ಇಲ್ಲಿನ ಸರೋವರದಲ್ಲಿರುವ ಮೀನುಗಳಿಗೆ ಬಂದ ಭಕ್ತರಿಗೆ ಯಾವುದೇ ಹಾನಿ ಮಾಡದೆ ದೇವರ ನೈವೇದ್ಯ ಬೆಲ್ಲ ಪ್ರಸಾದವನ್ನ ತಿಂದು ಬದುಕ್ತಾ ಇದೆ. ಈ ಸ್ಥಳದ ಇತಿಹಾಸವನ್ನ ತಿಳ್ಕೊಳ್ಳೋಕ್ಕೂ ಮುಂಚೆ ಇಲ್ಲಿ ನಡೆದ ವಿಸ್ಮಯ ಮೂಡಿಸುವ ಘಟನೆ ಬಗ್ಗೆ ತಿಳ್ಕೊಳ್ಳೋಣ. ಈ ಕತೆ ಕೇವಲ ಪವಾಡವಲ್ಲ, ಒಂದು ನಿಗೂಢ ರಹಸ್ಯ. 1945ರಲ್ಲಿ ಒಬ್ಬ ಬ್ರಿಟಿಷ್ ಸೈನಿಕ ಇಲ್ಲಿದ್ದ ಮೊಸಳೆಯನ್ನ ಶೂಟ್ ಮಾಡಿ ಕೊಂದಾಗ್ತಾನೆ. ಆದ್ರೆ ಆತ ಕೆಲವೇ ಗಂಟೆಗಳಲ್ಲಿ ನಿಗೂಢ ಹಾವು ಕಡಿತದಿಂದ ಸತ್ತೋಗ್ತಾನೆ. ಆದ್ರೆ ಪವಾಡ ನೋಡಿ, ಈ ಘಟನೆ ನಡೆದ ಮರುದಿನ ಬೆಳಗ್ಗೆ ಮತ್ತೊಂದು ಮೊಸಳೆ ಇಲ್ಲಿ ಪ್ರತ್ಯಕ್ಷವಾಗಿತ್ತು. ಅದೇ ಈ ಬಬಿಯಾ ಅನ್ನೋ ಮೊಸಳೆ. ರೀಸೆಂಟ್ ಆಗಿ 2022ರಲ್ಲಿ ಈ ಬಬಿಯಾ ಅನ್ನೋ ಮೊಸಳೆ ವಯೋಸಹಜತೆಯಿಂದ ಮರಣ ಹೊಂದುತ್ತೆ. ಆಗ ಎಲ್ಲರೂ ಅನ್ಕೊಳ್ತಾರೆ ಇಲ್ಲಿ ಮತ್ಯಾವ ಮೊಸಳೆ ಬರ್ಲಿಕ್ಕಿಲ್ಲ ಅಂತ. ಹಾಗೆ ಈ ಸ್ಥಳದ ಸುತ್ತಮುತ್ತ ಮೊಸಳೆಗಳು ಇರಲು ಸಾಧ್ಯವೇ ಇಲ್ಲದ ವಾತಾವರಣದಲ್ಲಿ ಈ ಘಟನೆ ನಡೆದ ಕೆಲವೇ ದಿನಗಳ ನಂತರ ಮತ್ತೊಂದು ಮೊಸಳೆಯಲ್ಲಿ ಪ್ರತ್ಯಕ್ಷವಾಗುತ್ತೆ. ಆ ಮೊಸಳೆ ಎಲ್ಲಿಂದ ಬಂತು ಎಂಬುದು ಯಾರಿಗೂ ಗೊತ್ತಿಲ್ಲ. ಈ ದೇವಸ್ಥಾನಕ್ಕೆ 9ನೇ ಶತಮಾನದ ಇತಿಹಾಸವಿದೆ. ಇತಿಹಾಸದ ಪ್ರಕಾರ ಇಲ್ಲಿ ವಿಶ್ವಮಂಗಲಂ ಸ್ವಾಮಿ ಎಂಬ ಮಹರ್ಷಿಗಳು ತಪಸ್ಸು ಮಾಡುತ್ತಿದ್ದಾಗ ಒಬ್ಬ ಪುಟ್ಟ ಬಾಲಕ ಬಂದು ಅವರ ಧ್ಯಾನಕ್ಕೆ ತುಂಬಾ ತೊಂದರೆ ಕೊಡಲು ಆರಂಭಿಸುತ್ತಾನೆ. ಕೋಪಗೊಂಡ ಮಹರ್ಷಿಗಳು ಆ ಮಗುವನ್ನ ಜೋರಾಗಿ ತಳ್ಳುತ್ತಾರೆ. ಅಷ್ಟೇ, ಆ ಮಗು ಅಲ್ಲಿದ್ದ ಗುಹೆ ಒಳಗಡೆ ಮಾಯವಾಗ್ಬಿಡತ್ತೆ. ಆಗ ಋಷಿಮುನಿಗಳಿಗೆ ಅರಿವಾಗತ್ತೆ ಮಗುವಿನ ರೂಪದಲ್ಲಿ ಬಂದದ್ದು ಬೇರೆ ಯಾರು ಅಲ್ಲ, ಸ್ವಯಂ ಮಹಾವಿಷ್ಣು ಎಂದು. ಆಗ ಆ ಗುಹೆ ಒಳಗಡೆ ನನ್ನನ್ನು ನೋಡಬೇಕಾದ್ರೆ ದಕ್ಷಿಣದ ಅನಂತನಾಡಿಗೆ ಬಾ ಎಂಬ ದಿವ್ಯವಾಣಿ ಕೇಳಿಸುತ್ತೆ. ಹಾಗೆ ಹುಡುಕುತ್ತಾ ಹೋದ ಮಹರ್ಷಿಗಳಿಗೆ ಅನಂತ ಪದ್ಮನಾಭ ಸ್ವಾಮಿಯು ಶೇಷಶಯನ ರೂಪದಲ್ಲಿ ದರ್ಶನ ನೀಡಿದ ಸ್ಥಳವೇ ಇಂದಿನ ತಿರುವನಂತಪುರಂ. ಇಂದಿಗೂ ಈ ದೇವಸ್ಥಾನದ ಪಕ್ಕದಲ್ಲಿ ಆ ಗುಹೆಯ ನಿಗೂಢ ದ್ವಾರವನ್ನು ನೋಡಬಹುದು. ಇಲ್ಲಿರುವ ಇನ್ನೊಂದು ವಿಶೇಷತೆ ಈ ದೇವಸ್ಥಾನದಲ್ಲಿರುವಂತಹ ವಿಗ್ರಹ. ಇಲ್ಲಿರುವಂತಹ ದೇವರ ವಿಗ್ರಹವನ್ನ 70ಕ್ಕೂ ಹೆಚ್ಚು ಆಯುರ್ವೇದ ಗಿಡಮೂಲಿಕೆಗಳ ಕಡು ಶರ್ಕರ ಯೋಗಂ ಎಂಬ ವಿಶಿಷ್ಟ ಮಿಶ್ರಣದಿಂದ ತಯಾರಿಸಲಾಗಿದೆ. ಮೊಸಳೆಯ ಕಾವಲು, ನಿಗೂಢ ಗುಹೆ, ಗಿಡಮೂಲಿಕೆಯ ದೈವತ್ವ, ಪ್ರಕೃತಿಯ ನಿಯಮಗಳನ್ನೇ ಮೀರಿ ನಿಲ್ಲುವಂತಹ ಈ ಅನಂತಪುರ ಲೇಕ್ ಟೆಂಪಲ್ ಇಂದಿಗೂ ಇತಿಹಾಸ ಮತ್ತು ವಿಜ್ಞಾನಕ್ಕೆ ಸಿಗದ ಒಂದು ಸುಂದರ ನಿಗೂಢ ರಹಸ್ಯ. ಸೊ ನೀವೇನಾದ್ರೂ ಕೇರಳ ಕಡೆಗೆ ಬಂದ್ರೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದನ್ನ ಮರಿಬೇಡಿ.